ಜೋಶ್ನಲ್ಲಿ ಮದ್ಯಪ್ರಿಯರು ಯಾವುದೇ ಲೈಸೆನ್ಸ್ ಇಲ್ಲದೆ ಅಕ್ರಮ ಮದ್ಯ ಮಾರಾಟ ಮಾಡಿ ಜೇಬು ತುಂಬಿಸಿಕೊಳ್ಳುವ ಆಸಾಮಿ ಕಣ್ಣಿದ್ದು ಕುರುಡರಾದ ಅಥಣಿ ಅಬಕಾರಿ ಇಲಾಖೆ ಅಧಿಕಾರಿಗಳು. ನಾವು ಹೇಳ ಹೊರಟಿರುವುದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಿಳಿ ಕ್ರಾಸ್ನ ಕೊಕಟನೂರ ರಸ್ತೆಯಲ್ಲಿರುವ ಸವಿರುಚಿ ಹೋಟೆಲ್ನ ಅಕ್ರಮ ಮದ್ಯ ಮಾರಾಟದ ಸ್ಟೋರಿ. ಐಗಿಳಿ ಕ್ರಾಸ್ ಮುಂದೆ ಇರುವ ಸವಿರುಚಿ ಹೋಟೆಲ್ನಲ್ಲಿ ಅಕ್ರಮ ಸಾರಾಯಿ ಮಾರಾಟ ಬಲು ಜೋರಾಗಿ ನಡೆಯುತ್ತಿದೆ. ಯಾವುದೇ ಪರ್ಮಿಷನ್ ಇಲ್ಲದೆ ಮದ್ಯ ಮಾರಾಟ ಮಾಡ್ತಿರೋ ವ್ಯಕ್ತಿಗಳ ಮೇಲೆ ಏಕೆ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಅಥಣಿ ತಾಲೂಕಿನ ಅಬಕಾರಿ ಅಧಿಕಾರಿಗಳು. ಮದ್ಯ ಮಾಡ್ತಿರೋ ವ್ಯಕ್ತಿ ಮುಂಜಾನೆ 7 ಗಂಟೆಗೆ ಅಂಗಡಿ ತೆಗೆದು ಮದ್ಯ ಮಾರಾಟ ಮಾಡ್ತಿದ್ದು ಮತ್ತು ಸಂಜೆ 12ರವರೆಗೆ ಅಂಗಡಿಯನ್ನು ತೆಗೆದು ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡ್ತಿದ್ದಾನೆ. ಹೆದ್ದಾರಿ ಮೇಲೆ ಮದ್ಯ ಮಾರಾಟವಾಗ್ತಿರುವುದು ಕಂಡು ಇಲಾಖೆಯವರ ಕೃಪಾಶೀರ್ವಾದ ಇರಬಹುದೆಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ. ಸಾರ್ವಜನಿಕರಿಂದ ವಿಷಯ ತಿಳಿದು ಕೇಳಲು ಹೋದ ಪತ್ರಕರ್ತರ ಮೇಲೆ ದಬ್ಬಾಳಿಕೆ ಮಾಡಿ ಪತ್ರಕರ್ತರ ವಿಡಿಯೋ ಮಾಡಿದ್ದಾನೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಸಣ್ಣ ಪುಟ್ಟ ಕಿರಾಣಿ ಅಂಗಡಿ ಮತ್ತು ಪಟೇಲ್ಗಳಲ್ಲಿ ಮದ್ಯ ಮಾರಾಟ ಮಾಡ್ತಿರುವುದು ನೋಡಿದ್ರೆ ಸರ್ಕಾರದ ಆದಾಯಕ್ಕೆ ಹೊಡೆತ ಬೀಳಲಿದೆ. ಹಾಗಾದ್ರೆ ಇನ್ನಾದರೂ ಅಥಣಿ ತಾಲೂಕಿನ ಅಬಕಾರಿ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರಾ, ಕ್ರಮ ಕೈಗೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ. ವರದಿ ಅಜಯ್ ಕಾಂಬ್ಳೆ, ಅಥಣಿ. ನಾನು ಅವ್ರ ಫೋಟೋ ಹಾಕೋದಿಪ್ಪ.